ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಈ ಒಂದು ಹುದ್ದೆ ವಿಷಯಕ್ಕೆ ಬಂದಿಲ್ಲ. ಸೊ ಈಗ ನಾನು ಈ IARI ರಿಕ್ರೂಟ್ಮೆಂಟ್ ಏನು ನಡೀತಾ ಇದೆ ಟೆಕ್ನಿಷಿಯನ್ಸ್ಗೆ, ಸೊ ಇದು ಸಿಲೆಬಸ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮತ್ತೆ ಈ ಒಂದು ಎವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ, ಮತ್ತೆ ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಸೊ ಈ ಒಂದು ಕ್ವಶನ್ ಪೇಪರ್ಸ್ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರು ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳ್ಬೋದಾಗಿದೆ. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗ್ತಾನೆ. ಯಾರು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಈ ಒಂದು ICAR ಅನ್ನೋದು ಏನಿದೆ, ಇದೊಂದು ಆಟೋನಮಸ್ ಬಾಡಿ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಮಿನಿಸ್ಟ್ರಿಲಿ. ಸೊ ಈ ಒಂದು ಆಟೋನಮಸ್ ಬಾಡಿಯಾಗಿ ಈ ಒಂದು ICAR ಸಂಸ್ಥೆ ಬರುವಂತ ಹೇಳ್ಬೋದಾಗಿದೆ. ಸೊ ಈ ಒಂದು ICAR ಸಂಸ್ಥೆ, ಈ ಒಂದು IAR ಸಂಸ್ಥೆ ಮತ್ತು ICAR ಸಂಸ್ಥೆ ಸೊ ಒಟ್ಟುಗೂಡಿ ಒಂದು ಕಾರ್ಯನಿರ್ವಹಿಸ್ತಾ ಇರುತ್ತೆ ಈ ಒಂದು ಸಂಶೋಧನಾ ವಿಭಾಗವಾಗಿ ಯಾವುದರಲ್ಲಿ. ಸೊ ಈ ಒಂದು ಅಗ್ರಿಕಲ್ಚರಲ್ಲಿ ಅಂತ ಹೇಳ್ಬೋದು, ಅಂಡರ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಸೊ ಈ ರೀತಿಯಾಗಿ ಕೃಷಿ ಇಲಾಖೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಅಂತ ಹೇಳ್ಬೋದಾಗಿದೆ. ಸೊ ಇದ್ರ ಬಗ್ಗೆ ಈ ಒಂದು ಟೆಕ್ನಿಷಿಯನ್ ಪೋಸ್ಟ್ಗೆ ಕರಿತಾ ಇರುವಂಥದ್ದು. ಸೊ ಈ ಒಂದು ಟೆಕ್ನಿಷಿಯನ್ ಪೋಸ್ಟ್ ಕರಿತಾ ಇರುವಂಥದ್ದು. ಸೊ ಮಹಿಳಾ ಮತ್ತೆ ಪುರುಷ ಅಭ್ಯರ್ಥಿಗಳು ಇಬ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಈ ಒಂದು ಜಾಬ್ ಲೊಕೇಶನ್ಸ್ ಕೂಡ ನಾನು ಆಲ್ರೆಡಿ ಮಾಡಿದಂಥ ವಿಡಿಯೋಗಳಲ್ಲಿ ಹೇಳಿದೆ. ನೋಡಿ, ಜಾಬ್ ಲೊಕೇಶನ್ಸ್ಗಳು ಈ ರೀತಿಯಾಗಿದೆ. ಸೊ ಬೆಂಗಳೂರು, ಧಾರವಾಡ, ಹಾಸನ, ಕಲಬುರಗಿ, ಮಂಗಳೂರು, ಮೈಸೂರು, ತುಮಕೂರು, ಹುಬ್ಳಿ, ಶಿವಮೊಗ್ಗ, ಬೆಳಗಾಂ. ಸೊ ಈ ರೀತಿಯಾಗಿ ಎಲ್ಲ ಕಡೆ ಎಕ್ಸಾಮ್ಸ್ ನಡೆಯುವಂಥ ಅಂತ ಹೇಳ್ಬೋದಾಗಿದೆ. ನೋಡಿ, ಈ ಒಂದು ಜಾಬ್ ಲೊಕೇಶನ್ಸ್ ಕೂಡ ನಮಗೆ ಬೆಂಗಳೂರಲ್ಲಿ ಕೂಡ ಇರುವಂಥದ್ದು. ICAR, NDRI, SRS ಬೆಂಗಳೂರು. ಸೊ ಅನೆಕ್ಷರ್ 1 ನಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ಬೋದಾಗಿದೆ. ಸೊ ಇದು ಬೆಂಗಳೂರು ಕೂಡ ಒಂದು ಇದರ ಭಾಗವಾಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಹಲವಾರು ಕಡೆ ದೇಶಾದ್ಯಂತ ಸೊ ಇವರು ಟೆಕ್ನಿಷಿಯನ್ಸ್ಗಳನ್ನ ತಗೊಂಡು ಸೊ ಅವರು ನೇಮಕಾತಿ ಮಾಡ್ತಾ ಇರುವಂಥದ್ದು. ಇದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದಾಗಿದೆ. ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ ಆಲ್ ಓವರ್ ಇಂಡಿಯಾ ಹೋಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, ಪ್ಲಾನ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತಂದ್ರೆ, ಸೊ ನೋಡಿ, ಹಿಂದಿ ಮತ್ತೆ ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಕೂಡ ಇರುವಂಥದ್ದು. ಸೊ ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು, ಇಂಗ್ಲೀಷ್ ಅಥವಾ ಹಿಂದಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು. ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಗೆ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುವಂಥದ್ದು. ಸೊ ನೋಡಿ, ಅದಕ್ಕೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಚೂಸ್ ಓನ್ಲಿ ಕರೆಕ್ಟ್ ಆನ್ಸರ್ ಅಂತ ಕೊಡೋದು, ಕರೆಕ್ಟ್ ಆದಂತಹ ಒಂದು ಉತ್ತರವನ್ನು ನೀವು ಹುಡುಕಿ ಹಾಕಬೇಕು ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ಬೋದಾಗಿದೆ. ನೋಡಿ, ತಪ್ಪಾದ ಉತ್ತರಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರುವಂಥ ಅಂತ ಹೇಳ್ಬೋದಾಗಿದೆ. ಸೊ ಕಾಲ್ಭಾಗ ಮಾರ್ಕ್ಸ್ ಅನ್ನ ನೀವು ಕಟ್ ಮಾಡ್ತಾರೆ. ಸೊ ಒಂದು ಉತ್ತರಕ್ಕೆ ತಪ್ಪು ಉತ್ತರಕ್ಕೆ ಕಾಲ್ಭಾಗ ಮಾರ್ಕ್ಸ್ ಅಂದ್ರೆ ನೀವು 4 ಪ್ರಶ್ನೆಗಳನ್ನ ಸೊ ನೀವು ತಪ್ಪು ಉತ್ತರ ಕೊಟ್ರೆ ಸೊ 1 ಮಾರ್ಕನ್ನು ಕಟ್ ಮಾಡೋದು ಅಂತ ಹೇಳ್ಬೋದಾಗಿದೆ. ಸೊ 0.25 ಮಾರ್ಕ್ಸ್ ಶೆಲ್ ಬಿ ಡಿಡಕ್ಟ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ನೋಡಿ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತಂದ್ರೆ ಅನ್ರಿಸರ್ವ್ಡ್ಗೆ 40% ಇರುತ್ತೆ. SC ST OBC ನಾನ್ ಕ್ರಿಮಿನಲ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವ್ರಿಗೆಲ್ಲನೂ 30% ಇರುತ್ತೆ. ST ಅವ್ರಿಗೆ 25% ಇರುತ್ತೆ. ನೋಡಿ, ST ಅವ್ರಿಗೆ 25%, ಸೊ SC ಅವ್ರಿಗೆ 30% ಅಂತ ಹೇಳ್ಬೋದಾಗಿದೆ. ನೋಡಿ, ನಂದು 40% ಬಂದ್ಬಿಟ್ಟಿದೆ, ನಾನು ಕ್ವಾಲಿಫೈ ಆಗ್ಬಿಡ್ತೀನಿ ಅಂತಲ್ಲ. ಇದು ಮಿನಿಮಮ್ 40% ಬರಬೇಕು. ಸೊ ಆ ಒಂದು ಇವ್ಯಾಲ್ಯೂಯೇಷನ್ ಇರೋದಕ್ಕೆ, ಇಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡುವಂಥದ್ದು. ಸೊ ಕಂಪ್ಯೂಟರ್ ಡೈರೆಕ್ಟ್ ಆಗಿ ನಿಮಗೆ ರಿಜೆಕ್ಟ್ ಮಾಡುವಂಥದ್ದು ಹೇಳ್ಬೋದಾಗಿದೆ. ಇದು ಮಿನಿಮಮ್ 40% ಇರಲೇಬೇಕು. ಸೊ ಮುಂದಿನ ಒಂದು ಪ್ರೋಸೆಸ್ ಕನ್ಸಿಡರ್ ಮಾಡೋದಕ್ಕೆ. ಸೊ SC ಅವ್ರಿಗೆ 30%, OBC EWSಗೆ 30%, 25 ST ಅವ್ರಿಗೆ 25% ಅಂತ ಹೇಳ್ಬೋದಾಗಿದೆ. ಸೊ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಹೇಳ್ಬೋದಾಗಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ. ನೋಡಿ, ಈ ಒಂದು ಎಕ್ಸಾಮಿನೇಷನ್ ಸ್ಕೀಮ್ ಹೇಗಿರುತ್ತೆ ಅಂತಂದ್ರೆ, ಜನರಲ್ ನಾಲೆಜ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಮತ್ತೆ ಸೈನ್ಸ್ ಇರುತ್ತೆ, ಮತ್ತೆ ಸೋಷಿಯಲ್ ಸೈನ್ಸ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಎಲ್ಲ 25 ಮಾರ್ಕ್ಸ್, ಒಟ್ಟು 100 ಮಾರ್ಕ್ಸ್ ಕಂಡಕ್ಟ್ ಮಾಡುವಂಥದ್ದು. 1.5 ಗಂಟೆ ಟೈಮ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, 1.5 ಗಂಟೆ ಟೈಮ್ ಇರುತ್ತೆ ಈ ಒಂದು ಎಕ್ಸಾಮ್ಸ್ ಅನ್ನ ತಗೊಳ್ಳೋದಕ್ಕೆ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಎಲ್ಲನೂ ಕೂಡ ನೋಡಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂತ ಹೇಳ್ಬೋದಾಗಿದೆ. ನಾನು ನಿಮಗೆ ತೋರಿಸ್ತೀನಿ, ಸಿಲೆಬಸ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಕ್ವಶನ್ ಪೇಪರ್ ನಾನು ಆಲ್ರೆಡಿ ಹೇಳ್ದಂಗೆ, ನೋಡಿ ಕ್ವಶನ್ ಪೇಪರ್ ಬೈಲಿಂಗ್ಯುವಲ್ ಅಂತ ಹೇಳ್ತಾರೆ. 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಅಂಡ್ ಹಿಂದಿ ಅಂತ ಹೇಳ್ಬೋದಾಗಿದೆ. ಸೊ ಸೆಕ್ಷನ್ಸ್ 1, 2, 3, 4. ಸೊ ಈ ರೀತಿಯಾಗಿ 4 ಸೆಕ್ಷನ್ಸ್ ಇರುವಂಥದ್ದು. ಸೊ ನಾನು ಹೇಳ್ದಂಗೆ ಈ 4 ಸೆಕ್ಷನ್ ಯಾವ್ಯಾವುದು, ಸೊ ಈ ಒಂದು 4 ಸೆಕ್ಷನ್ಸ್ 4 ಪೇಪರ್ ಇರುತ್ತೆ ನಿಮಗೆ. 4 ಸೆಕ್ಷನ್ 25 ಮಾರ್ಕ್ಸ್ ಅಂತ ಹೇಳ್ಬೋದಾಗಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ. ನೋಡಿ, ಕ್ವಶನ್ ಪೇಪರ್ ವಿಲ್ ಬಿ ಫುಲ್ ಆಫ್ ಫಂಕ್ಷನಲ್ ಗ್ರೂಪ್ ಇನ್ ವಿಚ್ ರಿಕ್ರೂಟ್ಮೆಂಟ್ ಇಸ್ ಪ್ರಪೋಸ್ ಟು ದ, ಇದು ಕಾಮನ್ ಆಗಿರುತ್ತೆ. ಅಂದ್ರೆ ಈ ಒಂದು ಟೆಕ್ನಿಕಲ್ ಪೋಸ್ಟ್ಗೆ ಆಲ್ ಓವರ್ ಇಂಡಿಯಾ ಏನು ಕರೆದಿದ್ದಾರೆ, ಸೊ ಎಲ್ಲರಿಗೂ ಕೂಡ ಒಂದು ಕಾಮನ್ ಪೇಪರ್ ಇರುವಂಥದ್ದು ಅಂತ ಕೊಡ್ತಾರಂಥದ್ದು. ನೋಡಿ, ಇದಕ್ಕೆ ಯಾವುದೇ ರೀತಿಯಾದಂಥ ಇಂಟರ್ವ್ಯೂ ಇರೋದಿಲ್ಲ. ಸೊ ನೋ ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೇರ ನೇಮಕಾತಿ ಇರುತ್ತೆ. ಸೊ ನೀವೊಂದು ಏನು ಮಾರ್ಕ್ಸ್ ತಗೊಳ್ತೀರಾ, ಸೊ ಆ ಒಂದು ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮ್ CBT ಟೆಸ್ಟ್ ಅಲ್ಲಿ ಏನು ಮಾರ್ಕ್ಸ್ ಇರುತ್ತೆ, ಸೊ ಅದ್ರ ಬೇಸಿಸ್ ಮೇಲೆ ಸೊ ನಿಮಗೆ ನೇರ ನೇಮಕಾತಿ ಮಾಡುವಂತ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಈ ಒಂದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಅವ್ರ ಕೀ ಆನ್ಸರ್ಸ್ ಬಿಟ್ಟ ಆದ್ಮೇಲೆ
ಸೊ ನಿಮ್ಗೆ ಏನಾದರೂ ಕೀ ಆನ್ಸರ್ಸ್ ಮೇಲೆ ಅಭ್ಯಂತರ ಇತ್ತು ಅಂತಂದರೆ, ಸೊ ವಿತ್ 5 ದಿನಗಳ ಒಳಗಾಗಿ ನೀವು ಅದ್ರ ಬಗ್ಗೆ ನೀವು ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಆಮೇಲಿಂದ ಅವ್ರಿಗೆ 5 ದಿನಗಳ ಒಳಗಾಗಿ ನೀವು ಹೇಳಲಿಲ್ಲ ಅಂತಂದರೆ ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ಇದು ICAR ಕೌನ್ಸಿಲ್ ಫೈನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 5 ದಿನಗಳ ಒಳಗಾಗಿ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ಸ್ ಇತ್ತು ಅಂತಂದರೆ ಕೀ ಆನ್ಸರ್ಸ್ ಮೇಲೆ ನೀವು ಅದನ್ನು ಹೇಳ್ಬೋದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಒಂದು ಸಿಲೆಬಸ್ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಕ್ಲಿಯರ್ ಆಗಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನು ಈ ಎಲ್ಲ ಸಿಲೆಬಸ್ನು ಕೂಡ ನಾನು ಚೆಕ್ ಮಾಡಿದ್ದೀನಿ. ಸೊ ಯಾವ ಬುಕ್ಸ್ ಓದಿದ್ರೆ ಕರೆಕ್ಟಾಗಿ ನಿಮಗೆ ಸಿಲೆಬಸ್ ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ, ಜನರಲ್ ನಾಲೆಜ್ ಸಿಲೆಬಸ್ ಕಂಪ್ಲೀಟ್ಲಿ ಆಗಿರುತ್ತೆ. ಸೊ ಹಿಸ್ಟ್ರಿ, ಕಲ್ಚರ್, ಜಾಗ್ರಫಿ, ಪಾಲಿಸಿ ಮತ್ತು ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ಇರುತ್ತೆ. ಮ್ಯಾಥಮೆಟಿಕ್ಸ್ ಇದೆ ನೋಡಿ, ಆಲ್ಜಿಬ್ರಾ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಸೈನ್ಸಲ್ಲಿ ನೋಡಿ, ಲಿವಿಂಗ್, ವರ್ಡ್ ಆಫ್ ಲಿವಿಂಗ್, ನ್ಯಾಚುರಲ್ ಫಿನಾಮಿನಾ, ಸೊ ಈ ರೀತಿಯಾಗೆಲ್ಲ ಇರುವಂಥದ್ದು. ಸೋಷಿಯಲ್ ಸೈನ್ಸ್ ಕೂಡ ಇಲ್ಲಿದೆ. ನಾನು ಇದ್ರ ಬಗ್ಗೆ ಬುಕ್ಸ್ ಕೂಡ ಹೇಳ್ತೀನಿ. ಸೊ ಕಂಪ್ಲೀಟ್ ಸಿಲೆಬಸ್ಸು ಈ ರೀತಿಯಾಗಿ ಇರುವಂಥದ್ದು ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ನೋಡಿ ನೀವು ಏನಾದರೂ ಸೆಲೆಕ್ಟ್ ಆಯಿತು ಅಂತಂದರೆ ನೋಡಿ 1 ವರ್ಷ ಟ್ರೈನಿಂಗಲ್ಲಿ ಹಾಕ್ತಾರೆ. ಸೊ 1 ವರ್ಷ ನೀವು ಟ್ರೈನಿಂಗ್ ಪೀರಿಯಡ್ ಇರುತ್ತೆ. 1 ಇಯರ್ ಆಫ್ ಜಾಬ್ ಟ್ರೈನಿಂಗ್ ಅವ್ರು ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಕಾಲ್ಡ್ ಆಸ್ ಟೆಕ್ನಿಕಲ್ ಟ್ರೈನಿ. ಟೆಕ್ನಿಷಿಯನ್ ಅಂತ ನೀವು ಸೆಲೆಕ್ಟ್ ಆಗಿದ ತಕ್ಷಣ ಟೆಕ್ನಿಷಿಯನ್ ಅಂತ ಹೇಳಿ ಕರೆಯೋದಿಲ್ಲ. ಸೆಲೆಕ್ಟ್ ಆದಮೇಲೆ ನಿಮ್ಮನ್ನ ಟೆಕ್ನಿಕಲ್ ಟ್ರೈನಿ ಅಂತ ಹೇಳಿ ನಿಮ್ಮನ್ನು ತಗೊಳ್ಳುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಲ್ಲಿ ಡ್ಯೂರಿಂಗ್ ದ ಟ್ರೈನಿಂಗ್ ಪೀರಿಯಡ್ ಟೆಕ್ನಿಕಲ್ ಟ್ರೈನೀಸ್ ಮೇ ಅಲೌಡ್ ಟು ಅವೈಲ್ ಇನ್ಸ್ಟಿಟ್ಯೂಟ್ ಎಲ್ಲ ಫೆಸಿಲಿಟೀಸ್ನ ತಗೋಬೋದು. ಟ್ರಾನ್ಸ್ಪೋರ್ಟು, ಕ್ಯಾಂಟೀನು, ಡಿಸ್ಪೆನ್ಸರಿ, ಲೈಬ್ರರಿ, ಸೊ ಈ ರೀತಿಯಾಗಿ ಎಲ್ಲ ಫೆಸಿಲಿಟೀಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಟ್ರೈನಿಂಗ್ ಪೀರಿಯಡಲ್ಲಿ ನೀವು ಇರಬೇಕಾದ್ರೆ ವಿಲ್ ನಾಟ್ ಬಿ ಎಂಟೈಟಲ್ಡ್ ಫಾರ್ ಎನಿ ಕೈಂಡ್ ಆಫ್ ಲೀವ್ಸ್. ನೀವು ರಜೆಗಳನ್ನ ಹಾಕೋಗಿಲ್ಲ, ಓಕೆನಾ? ನಿಮಗೆ ರಜೆಗಳು ಸಿಗೋದಿಲ್ಲ, ರಜೆಗಳು ಹಾಕೋಕಿಲ್ಲ 1 ವರ್ಷ ಟ್ರೈನಿಂಗಲ್ಲಿ ಇರೋ ಸಮಯದಲ್ಲಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ರೆಗ್ಯುಲರ್ ಆದಮೇಲೆ ಅಗೇನ್ಸ್ಟ್ ರೆಗ್ಯುಲರ್ ಪೋಸ್ಟ್ ಆಫ್ ಟೆಕ್ನಿಷಿಯನ್ 1 ವಿಲ್ ಬಿ ಡನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ 1 ಇಯರ್ ಆಫ್ ಟ್ರೈನಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಸೊ 1 ವರ್ಷ ಆದಮೇಲೆ ನಿಮ್ಮನ್ನ ಟೆಕ್ನಿಷಿಯನ್ ಆಗಿ ಅಂತ ಹೇಳಿ ನಿಮ್ಮನ್ನ ಕರೀತಾರೆ, ಓಕೆನಾ? ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ಏನಂತ ಕರೀತಾರೆ? ಟೆಕ್ನಿಕಲ್ ಟ್ರೈನಿಂಗ್ 1 ವರ್ಷಕ್ಕೆ. ಸೊ ಸೆಲೆಕ್ಟ್ ಆದಮೇಲೆ ನೀವೆಲ್ಲ ಸೆಲೆಕ್ಟ್ ಆಗಿ 1 ವರ್ಷ ಎಲ್ಲ ಟ್ರೈನಿಂಗ್ ಎಲ್ಲ ಮುಗೀತು. ಸೊ ಆಮೇಲೆ ನಿಮ್ಮನ್ನು ಟೆಕ್ನಿಷಿಯನ್ ಅಂತ ಹೇಳಿ ಡೆಸಿಗ್ನೇಷನ್ ಅನ್ನು ಕೊಟ್ಟು ಸೊ ನಿಮ್ಮನ್ನು ರೆಕ್ರೂಟ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಈ ಒಂದು ಪೀರಿಯಡನ್ನು ಅಕಸ್ಮಾತ್ ನಿಮಗೆ ಪರ್ಫಾರ್ಮೆನ್ಸ್ ಏನಾದರೂ ಚೆನ್ನಾಗಿಲ್ಲ ಟ್ರೈನಿಂಗಲ್ಲಿ ಅಂತ ಹೇಳಿ ಹೇಳಿದ್ರೆ ಅದನ್ನು ಮತ್ತೆ 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಒಂದೂವರೆ ವರ್ಷ ಇರುತ್ತೆ ಅವ್ರಿಗೆ. ಸೊ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋದು, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ ಸೊ ಅವ್ರಿಗೆ 1 ವರ್ಷ ಟ್ರೈನಿಂಗ್ ಕೊಟ್ಟು ಟೆಕ್ನಿಷಿಯನ್ ಅಂತ ಹೇಳಿ ಇಲ್ಲಿ ತಗೊಳ್ಳೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಮೇಲಿಂದ ನೋಡಿ, ಇಫ್ ಕ್ಯಾಂಡಿಡೇಟ್ಸ್ ಫೇಲ್ ಟು ಕಂಪ್ಲೀಟ್ ದ ಟ್ರೈನಿಂಗ್ ಸಕ್ಸಸ್ಫುಲಿ ಈವನ್ ಬೈ ಎಕ್ಸ್ಟೆಂಡಿಂಗ್ ದ ಪೀರಿಯಡ್ he or she ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ರೆಗ್ಯುಲರ್ ಅಪಾಯಿಂಟ್ಮೆಂಟ್. ಸೊ ಗೊತ್ತಾಯ್ತಾ? ಸೊ ಈ ಒಂದು ಎಕ್ಸ್ಟೆಂಡ್ ಮಾಡಿದ್ಮೇಲೆ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂತಂದ್ರೆ ನಿಮ್ಮನ್ನ ರೆಗ್ಯುಲರ್ ಅಪಾಯಿಂಟ್ಮೆಂಟ್ಗೆ ತಗೊಳ್ಳೋದಿಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋಂಥದ್ದು. ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಟೈ ಬ್ರೇಕಿಂಗ್ ರೂಲ್ ಅಂತ ಹೇಳಿ ಕೂಡ ಇಲ್ಲಿದೆ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನೋಡು, ನಿಮ್ಮ ಒಂದು ಮಾರ್ಕ್ಸ್ ಏನಿದೆ, ಸೊ ಇವಾಗ ಇಬ್ರು ಕ್ಯಾಂಡಿಡೇಟ್ಸ್ ಮಾರ್ಕ್ಸು ಒಂದೇ ಬಂದ್ಬಿಡ್ತು. ಸೊ ಎ ಒಬ್ಬ ಮಾರ್ಕು ಕೂಡ ಸೇಮ್ ಬಂದ್ಬಿಟ್ಟಿದೆ. ಸೊ ಎಷ್ಟು ಒಂದು 80 ಮಾರ್ಕ್ಸ್ ಬಂದ್ಬಿಟ್ಟಿದೆ. ಮತ್ತೆ ಬಿ ಅನ್ನೊಂದು ಕೂಡ 80 ಮಾರ್ಕ್ಸ್ ಬಂದ್ಬಿಟ್ಟಿದೆ. ಸೊ ಇಬ್ಬರದು ಈಕ್ವಲ್ ಬಂದ್ಬಿಟ್ಟಿದೆ. ಸೊ ಇವಾಗ ಇವರಿಬ್ಬರು ಮಧ್ಯದಲ್ಲಿ ಹೇಗೆ ಯಾವ ರೀತಿಯಾಗಿ ತಗೊಳ್ಳುವಂಥದ್ದು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಒಬ್ಟೈನಿಂಗ್ ಹೈಯರ್ ಮಾರ್ಕ್ಸ್ ಇನ್ ದ ಮೆಟ್ರಿಕುಲೇಷನ್ ಆರ್ ಈಕ್ವಲೆಂಟ್. ಸೊ ಇವಾಗ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ, ನಿಮ್ಮ ಒಂದು ಮೆಟ್ರಿಕುಲೇಷನ್ ಮಾರ್ಕ್ಸ್ ಕಾರ್ಡಲ್ಲಿ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೋ ಸೊ ಅವ್ರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅಥವಾ ಏನು ಮಾಡ್ತಾರೆ ಅಂತಂದರೆ ಕ್ಯಾಂಡಿಡೇಟ್ಸ್ ಇನ್ ಸೀನಿಯರ್ ಏಜ್, ಸೊ ಅವರು ಹೈಯರ್, ಸೊ ಯಾರಿಗೆ ಹೈಯೆಸ್ಟ್ ಏಜ್ ರ್ಯಾಂಕಿಂಗ್ ಇರುತ್ತೆ ಸೊ ಅದನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ, ಇನ್ ಕೇಸ್ ವೇರ್ ದ ಏಜಸ್ ಮೆನ್ಷನ್ಡ್ ಇನ್ ಆರ್ ಸೇಮ್. ಸೊ ಇವಾಗ ಏಜ್ ಕೂಡ ಸೇಮ್ ಇದೆ, ಎ ಮತ್ತೆ ಬಿದು ಮತ್ತೆ ಏಜ್ ಕೂಡ ಸೇಮ್ ಇದೆ. ಸೊ ಇವಾಗ ಏನು ಮಾಡಬೇಕು? ಸೊ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಸೊ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡಿ. ಸೊ ಫಸ್ಟ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ನ ಕನ್ಸಿಡರ್ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಸೊ ಈ ರೀತಿಯಾಗಿ ಟೈ ಬ್ರೇಕಿಂಗ್ ರೂಲ್ ಪ್ರಕಾರ ಸೊ ಅವರು ಸೊ ಈ ಒಂದು ಲಿಸ್ಟನ್ನು, ಸೆಲೆಕ್ಷನ್ ಲಿಸ್ಟನ್ನು ಮಾಡೋವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ಈ ಒಂದು ನಾರ್ಮಲೈಸೇಷನ್ ಮೂಲಕ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಇದು ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಅಲ್ವಾ? ಸೊ ಯೂಶಲಿ ಆಗಿ ಬೇರೆ ಬೇರೆ ಶಿಫ್ಟಲ್ಲಿ ಎಕ್ಸಾಮ್ಗಳು ನಡೆಯುವಂಥದ್ದು. ಸೊ ಒಬ್ಬರಿಗೆ ಬೆಳಗ್ಗೆ ನಡೆಯುತ್ತೆ, ಒಬ್ಬರಿಗೆ ಮಧ್ಯಾಹ್ನ ನಡೆಯುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದು ಡಿಫಿಕಲ್ಟ್ ಲೆವೆಲ್, ಒಬ್ಬರಿಗೆ ಸೈನ್ಸ್ ಕಷ್ಟ ಬಂದ್ಬಿಡುತ್ತೆ, ಒಬ್ಬರಿಗೆ ಮ್ಯಾಥ್ಸ್ ಕಷ್ಟ ಬರುತ್ತೆ. ಸೊ ಒಬ್ಬರಿಗೆ ಈಸಿ ಬರುತ್ತೆ ಮ್ಯಾಥ್ಸು, ಒಬ್ಬರಿಗೆ ಸೈನ್ಸ್ ಈಸಿ ಬರುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸೆಟ್ಗಳಲ್ಲಿ ಕ್ವಶನ್ ಪೇಪರ್ ಬರುವಂಥದ್ದು. ಸೊ ಅದನ್ನು ಅವ್ರು ಯಾವ ರೀತಿಯಾಗಿ ಎವಾಲ್ಯೂಯೇಟ್ ಮಾಡ್ತಾರೆ ಅಂದರೆ ನಾರ್ಮಲೈಸೇಷನ್ ಅನ್ನೋ ರೀತಿಯಲ್ಲಿ ಅವರು ಎವಾಲ್ಯೂಯೇಟ್ ಮಾಡುವಂಥದ್ದು. ಸೊ ಇದೇನು ಮಾಡ್ತಾರೆ ಅಂತಂದರೆ ಎಲ್ರಿಗೂ ಈಕ್ವಲ್ ಆಗಿ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಅನ್ನೋದು ಎಲ್ರಿಗೂ ಈಕ್ವಲ್ ಆಗಿ ಇರುತ್ತೆ, ಈಸಿ ಲೆವೆಲ್ ಅನ್ನೋದು ಕೂಡ ಎಲ್ರಿಗೂ ಈಕ್ವಲ್ ಆಗಿ ಇರುತ್ತೆ. ಸೊ ಇದು ನಾರ್ಮಲೈಸೇಷನ್ ಅನ್ನೋ ಒಂದು ವಿಧಾನದ ಮೂಲಕ ಅವರು ಈ ಒಂದು ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ಮುಂದಿನ ನೋಡೋಣ. ನೋಡಿ, NCERT 10th ಸಿಲೆಬಸ್ ಅನ್ನೋದು ಏನಿದೆ, NCERT 10th ಸಿಲೆಬಸ್ಸು ಸೊ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ನೋಡಿ, ಸಿಲೆಬಸ್ಸು ಈ ಒಂದು ನಿಮ್ಮ ಏನು ಸಿಲೆಬಸ್ ಕೊಟ್ಟಿದೆ ಅದ್ರ ಪ್ರಕಾರನೇ ಇದೆ. ನೋಡಿ, ಇದೆಲ್ಲ ಓದಬೇಕು ನೀವು. NCERT 10th ಸ್ಟ್ಯಾಂಡರ್ಡ್ ಬುಕ್ಕನ್ನ ಓದಬೇಕು. ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಟೆಗ್ನಾಮೆಟ್ರಿ, ಜಾಮೆಟ್ರಿ, ಮೆನ್ಸುರೇಷನ್, ಸ್ಟ್ಯಾಟಿಸ್ಟಿಕ್ಸ್, ಸೊ ಇದೆಲ್ಲನೂ ಕೂಡ 10th ಸಿಲೆಬಸ್ ಇದೆ, ಖಂಡಿತವಾಗ್ಲೂ ಓದಬೇಕು. ಮತ್ತು ನೋಡಿ, ಈ ಒಂದು ಸೈನ್ಸ್ ಸಿಲೆಬಸ್ ಕೂಡ ತಗೋತೀನಿ. ಫುಡ್ ಮೆಟೀರಿಯಲ್ಸು, ವರ್ಲ್ಡ್ ಆಫ್ ಲಿವಿಂಗು, ಸೊ ಮೂವಿಂಗ್ ಥಿಂಗ್ಸ್, ಪೀಪಲ್ ಆ್ಯಂಡ್ ಐಡಿಯಾಸ್, ಹೌ ಥಿಂಗ್ಸ್ ವರ್ಕ್ಸ್, ನ್ಯಾಚುರಲ್ ಫಿನಾಮಿನಾ, ನ್ಯಾಚುರಲ್ ರಿಸೋರ್ಸಸ್. ಸೊ ಈ ರೀತಿಯಾಗಿ 10th ಸ್ಟ್ಯಾಂಡರ್ಡ್ ಸಿಲೆಬಸ್ನು ಕೂಡ ನೀವು ಓದಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಇಂಡಿಯನ್ ಹಿಸ್ಟ್ರಿ, ಸೊ ಏನಿದೆ ಸೋಷಿಯಲ್ ಸೈನ್ಸು ಎಲ್ಲ ಓದಬೇಕಾಗತ್ತೆ. ಅವರು ಸಿಲೆಬಸಲ್ಲಿ ಕೊಟ್ಟಿರೋದು ಏನು ಅಂತಂದರೆ
ಕಾಂಟೆಂಪ್ರರಿ ವರ್ಲ್ಡ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ನೀವು ಕಾಂಟೆಂಪ್ರರಿ ವರ್ಲ್ಡ್ ಅಂತ 2 ಓದಬೇಕು, ಕಾಂಟೆಂಪ್ರರಿ ವರ್ಲ್ಡ್ ಜಾಗ್ರಫಿ, ಸೊ ಏನೋ ಇಂಡಿಯಾ, ಕಾಂಟೆಂಪ್ರರಿ ಇಂಡಿಯಾ ಜಾಗ್ರಫಿ ಓದಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಏನಾಗುತ್ತೆ, ಪೊಲಿಟಿಕಲ್ ಸೈನ್ಸ್ ಆಗಿರುತ್ತೆ 10th. ಓಕೆನಾ. ನೆಕ್ಸ್ಟ್ ಎಕನಾಮಿಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಏನಿದೆ, ಸೊ ಅದು ಎಕನಾಮಿಕ್ಸ್ ಆಗಿರುತ್ತೆ 10th ಸಿಲೆಬಸ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಸೋಷಿಯಲ್ ಸೈನ್ಸ್ NCERT ಸಿಲೆಬಸ್ ಏನಿದೆ ಅದನ್ನ ಓದಬೇಕಾಗುತ್ತೆ. ಸೊ ನೀವು ಯಾವ ಪುಸ್ತಕವನ್ನು ಓದಬೇಕು ಅಂತಂದ್ರೆ ಈ 10th ಮ್ಯಾಥಮೆಟಿಕ್ಸ್ ಓದಬೇಕಾಗುತ್ತೆ NCERT ಸಿಲೆಬಸ್. ಸೊ ಆಲ್ರೆಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ 10th ಸ್ಟ್ಯಾಂಡರ್ಡ್ ಬುಕ್ ಕೂಡ NCERT ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ಸಿಲೆಬಸ್ನ ಕರೆಕ್ಟಾಗಿ ನೀವು ನೋಡಿಕೊಂಡು ಆ ಸಿಲೆಬಸ್ ಪ್ರಕಾರ ನೀವು ಓದಬೇಕಾಗುತ್ತೆ. ನೋಡಿ ಈ ಒಂದೆಲ್ಲ ಬುಕ್ಗಳು PDF ಲಿಂಕ್ಸ್ನ ಫ್ರೀ ಆಗಿ ಸಿಗುತ್ತೆ. ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಸೊ ಇದನ್ನ ನೀವು ಓದ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ 4 ಪುಸ್ತಕಗಳಿದೆ ಸೋಷಿಯಲ್ ಸೈನ್ಸ್ಗೆ, ಜಾಗ್ರಫಿ ಒಂದು, ಎಕನಾಮಿಕ್ಸ್ ಒಂದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಒಂದು, ಮತ್ತೆ ಏನು ಹಿಸ್ಟ್ರಿ ಒಂದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ 4 ಪುಸ್ತಕ ಇರುವಂಥದ್ದು ಈ ಸೋಷಲ್ಗೆ ಓದಬೇಕಾಗುತ್ತೆ. ಮತ್ತೆ ನೋಡಿ ಜನರಲ್ ನಾಲೆಜ್ಗೆ ಯಾವ ಪುಸ್ತಕ ಓದಬೇಕು ಅಂತಂದ್ರೆ ನೋಡಿ ಲುಸೆಂಟ್ಸ್ ಅಂತ ಹೇಳಿ ಒಂದು ಬುಕ್ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಬುಕ್, ಸಿಂಪಲ್ ಆಗಿದೆ. ನೋಡಿ ಒಂದು ಲುಸೆಂಟ್ಸ್ ಬುಕ್ಕಲ್ಲಿ ನಿಮಗೆ ಎಲ್ಲ ಸಿಕ್ಬಿಡುತ್ತೆ, ಹಿಸ್ಟ್ರಿ ಸಿಕ್ಬಿಡುತ್ತೆ, ಸೈನ್ಸ್ ಸಿಕ್ಬಿಡುತ್ತೆ. ಸೊ ಎಲ್ಲಾನು ಕೂಡ ಈ ಒಂದು ಬುಕ್ಕಲ್ಲೇ ಇರುವಂಥದ್ದು. ಖಂಡಿತವಾಗ್ಲೂ ಎಲ್ಲ ರೀತಿಯ ಫ್ಯಾಕ್ಟ್ಸ್ಗಳು ಸಿಗುತ್ತೆ. ಸೊ ನೀವು ನೋಡ್ಕೋಬಹುದು. ಮತ್ತೆ ನೋಡಿ ಸ್ಯಾಂಪಲ್ ಯಾವ ರೀತಿಯ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ ಕೂಡ ಕ್ವಶನ್ ಪೇಪರ್ ಕ್ವಶನ್ಸ್ಗಳು ಇರುವಂಥದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನು ಕೊಡ್ತೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಸ್ಯಾಂಪಲ್ ಕ್ವಶನ್ಸ್ ಅಂತ ಹೇಳಿ ಹೇಳ್ಬೋದಾಗಿದೆ, ಮಾಡೆಲ್ ಕ್ವಶನ್ ಪೇಪರ್ ರೀತಿಯಲ್ಲಿ ಇರುತ್ತೆ. ಸೊ ಅದು ಯಾವ ರೀತಿಯಾಗಿ ಕ್ವಶನ್ಸ್ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಾನು ಹಾಕಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಅದನ್ನ ಕೂಡ ನೋಡಿ ಅಂತ ಹೇಳ್ಬೋದಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್, ಬಾಯ್.